ಬಲವಿದೆ ಅಂತ ಅಹಂಕಾರವನ್ನು ಪಡಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನನ್ನ ಕಲಿಯುವುದಿಲ್ಲವೋ ಅದೇ ಮನುಷ್ಯನ ಅತಿ ದೊಡ್ಡದಾಗಿರುವಂತಹ ತಪ್ಪು. ಪ್ರತಿಯೊಂದು ತಪ್ಪಿನಿಂದಲೂ ಕೂಡ ನಾವು ಕಲಿಯಬೇಕಾಗಿರುವಂಥದ್ದು ಇದ್ದೇ ಇರುತ್ತದೆ. ಎಲ್ಲರೂ ಕೂಡ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗ ಖಾಲಿ ಕೈಯಲ್ಲಿ ಹೊರಟು ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗ ಇಡೀ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಇದ್ದಾಗ ಒಳ್ಳೆಯ ಕರ್ಮಗಳನ್ನು ಮಾಡಿ, ಆಗ ನೀವು ಹೊರಟು ಹೋಗುವಾಗ ಒಳ್ಳೆಯ ಕರ್ಮಗಳನ್ನೇ ಹೊತ್ತಿಕೊಂಡು ಹೋಗುತ್ತೀರಾ. ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆಯೇ ಆಗಿರಬಹುದು, ಚಿತ್ತದಿಂದ ಮಾಡಿರುವಂತಹ ದೈವ ಭಕ್ತಿಯೇ ಆಗಿರಬಹುದು. ಯಾವತ್ತಿಗೂ ಕೂಡ ಯಾರ ಕೈಯನ್ನು ಕೂಡ ಬಿಡುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಪ್ರಾಮಾಣಿಕವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಆ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವೇ ನಿಮ್ಮ ಜೀವನದಲ್ಲಿ ಎಲ್ಲಿ ತಲುಪಿಸಬೇಕೋ ಅಲ್ಲಿ ಖಂಡಿತವಾಗಿಯೂ ಕೂಡ ತಲುಪಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಬ್ಬರ ಸರಳತೆ ಮತ್ತು ಅವರ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾಗಿರುವಂತಹ ಯಾವುದೂ ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಇರುತ್ತದೆ. ಪ್ರಪಂಚದಲ್ಲಿ ಯಾರಿಗೂ ಕೂಡ ದುಃಖ ಇರುವುದಿಲ್ಲ. ಎಲ್ಲರೂ ಕೂಡ ಬೇರೆಯದ್ದೇ ಆಗಿರುವಂತಹ ದುಃಖ ಎನ್ನುವುದು ಇರುತ್ತದೆ. ಪ್ರಪಂಚದಲ್ಲಿ ಇರುವಂತಹ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳಾಗಿರಬಹುದು, ದುಃಖಗಳೇ ಆಗಿರಬಹುದು ಇರುತ್ತವೆ. ನಾವು ಕೂಡ ಅದೇ ರೀತಿಯಾಗಿ ತಿಳಿದುಕೊಂಡು ಬರುವಂತಹ ಎಲ್ಲ ದುಃಖಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಇಲ್ಲವಾದರೆ ಆ ದುಃಖವನ್ನೇ ಮತ್ತೆ ನೆನೆದುಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ನಾವು ತಲುಪಬೇಕಾಗಿರುವಂತಹ ದಾರಿಯನ್ನು ತಲುಪದೆಯೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ನಿನ್ನ ಒಂದು ಪರಿಸ್ಥಿತಿ ಎನ್ನುವುದು ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಬೇಕು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವಾಗ ಯಾರ ಸಮಯ ಎನ್ನುವುದು ಹೇಗೆ ಬದಲಾವಣೆ ಆಗುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಇವತ್ತು ಭಿಕ್ಷುಕನಾಗಿ ಇದ್ದವನು ನಾಳೆ ಆಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಆಗರ್ವ ಶ್ರೀಮಂತನಾಗಿ ಇದ್ದವನು ನಾಳೆ ಭಿಕ್ಷುಕನೂ ಕೂಡ ಆಗಬಹುದು. ಬದಲಾವಣೆಗೆ ಎಂದಿಗೂ ಕೂಡ ಬದುಕಿನಲ್ಲಿ ಹೆದರುವುದಕ್ಕೆ ಹೋಗಬೇಡಿ. ಬದಲಾವಣೆ ನಿಸರ್ಗದ ನಿಯಮವಾಗಿದೆ ಎನ್ನುವುದನ್ನು ಮರೆತು ಜೀವನವನ್ನು ಮಾಡಬೇಡಿ. ನೀವು ಬದಲಾವಣೆಗೆ ಸದಾ ಕಾಲ ಸಿದ್ಧರಾಗಿ ಇರಬೇಕು. ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಬರೆಯುವುದನ್ನು ನೋಡಬೇಕು. ಅದೇ ನಿಂತಿರುತ್ತದೆ ಶ್ರೀಮಂತರಾಗುತ್ತೀರಿಯೋ ಅಥವಾ ಭಿಕ್ಷುಕರಾಗುತ್ತೀರೋ ಎನ್ನುವುದು. ಹಾಗಾಗಿ ಮಾಡುವಂತಹ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ನೋಡಿ. ಆ ಕರ್ಮವೇ ನಿಮ್ಮನ್ನು ಎಲ್ಲಿಗೆ ಹೋಗಿ ತಲುಪಿಸಬೇಕೋ ಅಲ್ಲಿ ಖಂಡಿತವಾಗಿಯೂ ಕೂಡ ತಲುಪಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಇವತ್ತು ನಮ್ಮ ಕಷ್ಟದ ಸ್ಥಿತಿಗಳಿಗೆ ಕಾರಣ ಇನ್ನೇನೋ ಆಗಿರಬಹುದು. ಆದರೆ ಒಳ್ಳೆಯ ಸಮಯ ಎನ್ನುವುದು ಮುಂದೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಇದ್ದಾನೆ. ದೇವರು ಯಾರಿಗೆ ಏನನ್ನು ಕರುಣಿಸಬೇಕೋ, ಯಾರಿಗೆ ಏನನ್ನು ಕರುಣಿಸಬಾರದು ಎನ್ನುವುದು ಈ ಮೊದಲೇ ನಿರ್ಧರಿಸಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಎಷ್ಟೋ ಸಲ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳನ್ನು ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಮುಖ್ಯವಾಗಿ ಇರುವುದಿಲ್ಲ, ಅವರ ನಡವಳಿಕೆಯೂ ಕೂಡ ಮುಖ್ಯವಾಗುತ್ತದೆ. ನಡವಳಿಕೆಯಿಂದ ಅವರ ಗುಣವನ್ನು ಅಳೆಯಬಹುದು, ಮಾತುಗಳಿಂದ ಅಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳು ಬಂದ ಕೂಡಲೇ ನಾವು ಕೊರಗುತ್ತಾ ಕೂರುವುದಕ್ಕೆ ಹೋಗಬಾರದು. ಆ ಸಮಸ್ಯೆಗೆ ಪರಿಹಾರ ಏನು ಎನ್ನುವುದನ್ನು ಹುಡುಕುವುದನ್ನು ಕಲಿಯಬೇಕು.
ಬದುಕಿನಲ್ಲಿ ನನಗೆ ಒಬ್ಬ ಒಳ್ಳೆಯ ಗುರು ಇಲ್ಲ ಎಂದು ಎಂದಿಗೂ ಕೂಡ ಅಂದುಕೊಳ್ಳುವುದಕ್ಕೆ ಹೋಗಬೇಡಿ. ನಾವು ಮಾಡುವಂತಹ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠವನ್ನು ನಮಗೆ ಕಲಿಸುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ, ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಮೆರೆದಂತಹ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಎಂತಹ ಸ್ಥಾನಕ್ಕೆ ನೀವು ಏರಿದರೂ ಕೂಡ ನೀವು ಮೊದಲ ಸ್ಥಿತಿಯನ್ನು ಮರೆಯಲೇಬಾರದು. ಯಾರು ನಿಮ್ಮ ಬೆಳವಣಿಗೆಗೆ ಕಾರಣವಾಗಿರುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿ ಇದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲವಾದರೆ ಧರ್ಮ ಎನ್ನುವುದು ಸೋಲುತ್ತದೆ, ಅಧರ್ಮ ಎನ್ನುವುದು ಗೆಲುವನ್ನು ಸಾಧಿಸುತ್ತದೆ. ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನು ಸಾಧಿಸಬೇಕು. ಯಾವಾಗಲೂ ಕೂಡ ಸತ್ಯವೇ ಜಯಬೇರಿಯನ್ನು ಬಾರಿಸಬೇಕು. ಅಧರ್ಮದಿಂದ ಶತ್ರುವು ಹಲವಾರು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಖಂಡಿತವಾಗಿಯೂ ಕೂಡ ನೀನು ಧರ್ಮದ ಪಕ್ಷದಲ್ಲಿ ಇದ್ದಾಗ, ಸತ್ಯವನ್ನು ನುಡಿಯುತ್ತಾ ಇರುವಾಗ ಒಂದಲ್ಲ ಒಂದು ದಿನ ನೀನು ಮೇಲೆ ಬಂದೇ ಬರುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ನಿಮ್ಮವರೇ ನಿಮ್ಮನ್ನು ತುಳಿಯುವುದಕ್ಕೆ ಪ್ರಯತ್ನವನ್ನು ಪಟ್ಟಾಗ ಸಹಾಯವನ್ನು ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಎನ್ನುವುದು ಆರಂಭವಾಗುತ್ತದೆ. ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾಗಿರುವಂತಹ ಕಹಿ ಘಟನೆಗಳನ್ನು ಕೂಡ ಮರೆತು ಬಿಡುವುದು ಅಷ್ಟೇ ಮುಖ್ಯವಾಗುತ್ತದೆ. ಯಾರು ನಿಮ್ಮನ್ನು ತುಳಿಯುವುದಕ್ಕೆ ಪ್ರಯತ್ನವನ್ನು ಪಡುತ್ತಿದ್ದಾರೆಯೋ ಅವರಿಗೆ ಏನನ್ನೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ಸರಿಯಾದ ರೀತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ತುಳಿಯುವವರೇ ಬಂದು ಮುಂದೆ ಒಂದು ದಿನ ಸನ್ಮಾನವನ್ನು ಮಾಡುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಎನ್ನುವುದು ತುಂಬಿರಲಿ ಅಷ್ಟೇ. ಯಾರ ಮೇಲೆಯೂ ಕೂಡ ಅನವಶ್ಯಕವಾಗಿ ಏನನ್ನು ಹೇಳುವುದಕ್ಕೆ ಹೋಗಬೇಡಿ. ಯಾರ ಬಗ್ಗೆಯೂ ಕೂಡ ತಿಳಿಯದೆಯೇ ಅಪಶಕುನವಾಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ತಿಳುವಳಿಕೆ ಎನ್ನುವುದು ಎಷ್ಟು ಇದ್ದರೂ ಕೂಡ ಕಮ್ಮಿನೇ. ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ನೋಡಿ. ಜ್ಞಾನ ಎನ್ನುವುದು ಯಾರೂ ಕೂಡ ಕದಿಯಲು ಆಗದೇ ಇರುವಂತಹ ವಸ್ತು. ಹಾಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ. ಜ್ಞಾನ ಎನ್ನುವುದು ನಿಮ್ಮ ಜೀವನದಲ್ಲಿ ಏನು ಬೇಕೋ ಏನು ಬೇಡವೋ ಎಲ್ಲವನ್ನ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಯಾವುದು ನಿಮಗೆ ಬಂದು ತಲುಪಬೇಕೋ ಅದು ಬಂದು ತಲುಪುತ್ತದೆ. ಕೇವಲ ಜ್ಞಾನವನ್ನು ಪಡೆದುಕೊಳ್ಳುವುದನ್ನು ನೋಡಿ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿ ಯಾವತ್ತಿಗೂ ಕೂಡ ಆಗುವುದೇ ಇಲ್ಲ. ಜ್ಞಾನ ಎನ್ನುವುದು ಅಧಿಕವಾಗುತ್ತಾ ಹೋದಂತೆ ನಿಮ್ಮ ಅಹಂಕಾರದ ಮಟ್ಟ ಎನ್ನುವುದು ಹೆಚ್ಚಾಗುತ್ತಾ ಹೋದರೆ ನೀವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರುತ್ತೀರಾ ಎಂದು ಹೇಳುವುದಕ್ಕೆ ಅಸಾಧ್ಯ. ಜೀವನದಲ್ಲಿ ಜ್ಞಾನದ ಜೊತೆಯಲ್ಲಿ ನಾವು ನಮ್ಮ ಮನಸ್ಥೈರ್ಯವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕು. ಆ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಆಗ ಮಾತ್ರ ಆ ಜ್ಞಾನದಿಂದ ನಾವು ಅಮೃತವನ್ನು ಪಡೆದುಕೊಳ್ಳುವಂತೆ ಆಗುವುದು. ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ನೀವು ವಿಫಲರಾದರೆ ತಂತ್ರವನ್ನು ಬದಲಿಸಿ. ನಿಮ್ಮ ಗುರಿಯನ್ನು ಎಂದಿಗೂ ಕೂಡ ಬದಲಿಸುವುದಕ್ಕೆ ಹೋಗಲೇಬೇಡಿ. ಎಲ್ಲಿ ಯಾರ ಹೆಸರಿನ ಅನ್ನ ಎನ್ನುವುದು ಇರುತ್ತದೆಯೋ ಸಮಯ ಎನ್ನುವುದು ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು. ಯಾರೋ ಕೊಟ್ಟಿರುವುದನ್ನು ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಮಾಡುತ್ತಿರುವಂತಹ ಕೆಲಸ ಬಲವಾಗಿ ಇರಲಿ. ಏನೇ ಆದರೂ ಕೂಡ ದೇವರು ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಆತ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನ ಎನ್ನುವುದು ಹಲವು ಸಮಸ್ಯೆಗಳಿಂದ ಕೂಡಿರಬಹುದು, ಆದರೆ ಆ ಹಲವು ಸಮಸ್ಯೆಗಳನ್ನು ನೀವು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡಿ. ಯಾವಾಗಲಾದರೂ ನಿಮಗೆ ಈ ಜೀವನವೇ ಸಾಕಾಗಿ ಹೋಗಿದೆ, ಇನ್ನೇನು ಈ ಜೀವನವನ್ನು ಇಲ್ಲೇ ಅಂತ್ಯ ಮಾಡಿಕೊಳ್ಳೋಣ ಎನ್ನುವುದಾಗಿ ಅನಿಸಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಅಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಂಬಿಕೆ, ಮೋಸ, ಪ್ರತೀಕಾರವನ್ನು ನೀವು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರಲ್ಲ. ಏಕೆಂದರೆ ಕಾಲ ಸಮಯ ಎನ್ನುವುದು ಒಂದಿದೆ. ಅದು ಯಾರನ್ನು ಯಾವ ರೀತಿಯಾಗಿ ಹೇಗೆ ಉತ್ತರವನ್ನು ಕಲಿಸಬೇಕೋ ಅದೇ ರೀತಿಯಾಗಿರುವಂತಹ ಉತ್ತರವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ಜೀವನದಲ್ಲಿ ಸಾಧಕರ ಒಂದು ಸಹವಾಸವನ್ನು ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಯಾವತ್ತಿಗೂ ಕೂಡ ಸಮಯ ಸಾಧಕರ ಸಹವಾಸವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಆ ಸಮಯ ಸಾಧಕರೇ ನಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಡುತ್ತಾರೆ. ನಮ್ಮ ಜೀವನದಲ್ಲಿ ಅಂಥವರ ಸಹವಾಸವನ್ನು ಎಂದಿಗೂ ಕೂಡ ಮಾಡಬಾರದು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನವಾಗುತ್ತದೆ. ಆದರ್ಶ ಎನ್ನುವುದು ಇಲ್ಲದೆ ಬದುಕಿದರೆ ನಮ್ಮ ಬದುಕಿಗೆ ಅವಮಾನವಾಗುತ್ತದೆ. ಜೀವನದಲ್ಲಿ ಆದರ್ಶ ಎನ್ನುವುದು ತುಂಬಾ ಮುಖ್ಯವಾದದ್ದು. ಯಾವತ್ತೂ ಕೂಡ ಕಾಯುತ್ತಾ ಯೋಚನೆಯನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಬದುಕು ಯೋಚನೆಗಿಂತಲೂ ಕೂಡ ವೇಗವಾಗಿ ಸಾಗುತ್ತಾ ಇರುತ್ತದೆ. ಹಾಗಾಗಿ ಇಂದು ಮಾಡಬೇಕಾಗಿರುವಂತಹ ಕೆಲಸವನ್ನು ಈಗಲೇ ಮಾಡಿ ಮುಗಿಸಬೇಕು. ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು ಎಂದು ಯೋಚನೆಗಳನ್ನು ಮಾಡುತ್ತಾ ಮಾಡುವಂತಹ ಕೆಲಸವನ್ನು ಮುಂದೆ ಹಾಕುತ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರುತ್ತೀರಾ ಎಂದು ಹೇಳುವುದಕ್ಕೆ ಅಸಾಧ್ಯ. ಗೆದ್ದ ನಂತರ ನಿನ್ನ ಜೊತೆ ನಡೆಯುವವರಿಗಿಂತ ಸೋಲಿಗೋಸ್ಕರ ನಿನ್ನ ಸೋಲಿನಲ್ಲಿಯೂ ಕೂಡ ನಿನ್ನ ಹಿಂದೆ ಇರುವವರೇ ನಿನ್ನ ಅತ್ಯುತ್ತಮವಾಗಿರುವಂತಹ ಬಂಧುಗಳು, ಸ್ನೇಹಿತರು ಆಗಿರುತ್ತಾರೆ. ಅಂಥವರನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಕಷ್ಟದ ಸಮಯದಲ್ಲಿ ಜೊತೆಗೆ ನಿಲ್ಲುವವರೇ ನಿಜವಾದ ಬಂಧುಗಳು. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನೇ ನಿಜವಾದ ಮಿತ್ರ. ನಮ್ಮ ತಪ್ಪುಗಳನ್ನು ಇತರರ ಎದುರಿಗೆ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾಗಿದ್ದರೂ ಕೂಡ ಅವನು ನಮ್ಮ ಶತ್ರುವಿಗೆ ಸಮಾನ. ಯಾರೂ ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಇನ್ಯಾರನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಇಲ್ಲವೆಂದರೆ ದೇವರು ನೋಡುತ್ತಿರುತ್ತಾನೆ. ನಮಗೂ ಕೂಡ ನಾವು ಕೂಡ ಇನ್ಯಾರದ್ದೋ ಕೆಲಸಕ್ಕಾಗಿ ನಾವು ಬಳಕೆಗೆ ಒಳಪಡುತ್ತೇವೆ. ಏನೇ ಮಾಡಿದರೂ ಕೂಡ ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದೇವರು ಇದ್ದಾನೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಪ್ರತಿಫಲ ಎನ್ನುವುದು ನಮ್ಮ ಜೀವನದಲ್ಲಿ ನಮಗೆ ದೊರಕುವುದು. ಅದೇ ರೀತಿಯಾಗಿ ನಾವು ಇನ್ನೊಬ್ಬರ ಜೀವನದಲ್ಲಿ ಕೆಡುಕನ್ನು ಮಾಡಿದಾಗ ಕೆಟ್ಟದ್ದೇ ಆಗಿರುವಂತಹ ಪರಿಣಾಮ ಎನ್ನುವುದು ನಮ್ಮ ಜೀವನದಲ್ಲಿಯೂ ಕೂಡ ಬೇರೆಯವರಿಂದ ದೊರಕುವುದು. ಜಗತ್ತಿನಲ್ಲಿ ಒಂದೇ ಸಮಾನವಾಗಿ ನೋಡುವುದು ಸಮಯ ಮಾತ್ರ. ಬಡವನಿಗೂ ಕೂಡ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ ಸಮಯ. ಆದರೆ ಆ ಸಮಯವನ್ನು ಯಾರು ಹೇಗೆ ಬಳಸಿಕೊಳ್ಳುತ್ತಾರೆ ಎನ್ನುವುದರ ಮೇಲೆ ಅವನು ಬಡವನಾಗಿ ಇರುತ್ತಾನೆಯೋ ಅಥವಾ ಶ್ರೀಮಂತನಾಗುತ್ತಾನೆಯೋ ಎನ್ನುವುದು ಅವಲಂಬಿತವಾಗಿರುತ್ತದೆ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದನ್ನು ನೋಡಿ. ಸುಮ್ಮನೆ ಸಾಧನೆ ಎನ್ನುವುದು ಆಗುವುದಿಲ್ಲ. ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ಹಾದಿಯಿದ್ದಂತೆ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿಯಿದ್ದರೆ ಸಾಲದು, ಸಾಗುವಂತಹ ಮನಸ್ಸು ಕೂಡ ಇರಬೇಕಾಗುತ್ತದೆ. ಇಲ್ಲವೆಂದರೆ ಸಾಧನೆ ಎನ್ನುವುದು ಯಾರಿಗೂ ಕೂಡ ಸುಖ ಸುಮ್ಮನೆ ಸಿಗುವುದಿಲ್ಲ ನೋಡಿ. ಸಾಧನೆ ಮಾಡಬೇಕು ಎನ್ನುವ ಛಲ ನಿಮ್ಮಲ್ಲಿ ಇದ್ದರೆ ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನೆಯೂ ಕೂಡ ನೀವು ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮದೇ ಆದ್ಯ ಕರ್ತವ್ಯವಾಗಬೇಕು. ಅಂದಾಗ ಮಾತ್ರ ಅಂದುಕೊಂಡಂತಹ ಸಾಧನೆಯನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾದೀತು. ಸಾಧನೆಯ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗುವಂತಹ ಕಲ್ಲಿನ ಹಾಗೆ. ತೆರೆದಿಟ್ಟು ಊಟವನ್ನು ಮಾಡಬೇಕೇ ಹೊರತು ಊಟವನ್ನೇ ಬಿಸಾಕುವುದಕ್ಕೆ ಹೋಗಲೇಬಾರದು. ಹಲವಾರು ರೀತಿಯ ಜನರು ಹಲವು ರೀತಿಯಲ್ಲಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಏಕೆಂದರೆ ಇಂದಿನ ಕಾಲದ ಜನರಿಗೆ ಬೆಳೆಯುತ್ತಿದ್ದಾರೆ ಅಥವಾ ಬೆಳೆಯುವವರನ್ನು ನೋಡಿದರೆ ಆಗುವುದೇ ಇಲ್ಲ. ಅಂಥವರ ಮಾತುಗಳಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನೀವು ಕೇವಲ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನ ಎನ್ನುವುದು ಇರಬೇಕು. ಕೆಲವರಿಗೆ ಬೇರೆಯವರ ಕಾಲುಗಳನ್ನು ಎಳೆಯುವುದೇ ಕೆಲಸವಾಗಿ ಇರುತ್ತದೆ. ಅದೇ ಒಂದು ರೀತಿಯ ದೊಡ್ಡ ಸಾಧನೆ ಎಂದು ಅಂದುಕೊಂಡಿರುತ್ತಾರೆ. ಅದನ್ನೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುತ್ತಾ ಇರುತ್ತಾರೆ. ಆದರೆ ಅವರಿಗೆ ಗೊತ್ತೇ ಇರುವುದಿಲ್ಲ ಬೇರೆಯವರಿಗೆ ಕೆಡಕನ್ನು ಬಯಸಿ ಉದ್ಧಾರ ಆಗಿರುವಂತಹ ಚರಿತ್ರೆಯಲ್ಲಿಯೇ ಯಾರೂ ಕೂಡ ಇಲ್ಲ ಎನ್ನುವ ಸತ್ಯ. ಹಾಗಾಗಿ ಆದರೆ ಒಳ್ಳೆಯದನ್ನು ಮಾಡಿ ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಕೇವಲ ನಾವು ಮಾಡುತ್ತಿರುವಂತಹ ಕೆಲಸದಲ್ಲಿ ಗಮನಗಿಟ್ಟು ಮುಂದುವರಿಯುವುದನ್ನು ನೋಡಬೇಕು. ಬದುಕು ಎನ್ನುವುದು ನಾವು ಅಂದುಕೊಂಡಂತೆ ನಿರ್ಮಾಣವಾಗುತ್ತದೆ. ಬದುಕಿನಲ್ಲಿ ಏನಾದರೂ ಸಾಧಿಸಲು ಹೊರಟವರಿಗೆ ದಾರಿಗಳು ಗೋಚರಿಸುತ್ತವೆ. ಆ ಬಯಕೆ ಇಲ್ಲದವರಿಗೆ ಕೇವಲ ನೆಪಗಳು ಮಾತ್ರ ಸಿಗುತ್ತವೆ. ನೆನಪಿಡಿ, ನೀವು ಹೇಳುವ ಒಂದು ನೆಪ ಸಾಧನೆಯ 100 ದಾರಿಗಳನ್ನು ಮುಚ್ಚಿ ಹಾಕುತ್ತದೆ ಎಂದು. ಹಾಗಾಗಿ ಒಳ್ಳೆಯ ದಾರಿ ಎನ್ನುವುದು ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು. ಒಳ್ಳೆಯ ದಾರಿಯನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಬೇಕು.
ಹಾಗೆಯೇ ನೀವು ತಲುಪಬೇಕಾಗಿರುವಂತಹ ಒಂದು ಗುರಿಯನ್ನು ತಲುಪುವುದಕ್ಕೆ ಅದು ಸಹಕಾರವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನಲ್ಲಿ ಕೆಲವರು ನಿಮ್ಮನ್ನು ನಿಂದಿಸುತ್ತಾರೆ, ಇನ್ನು ಕೆಲವರು ನಿಮ್ಮನ್ನು ಹೊಗಳುತ್ತಾರೆ. ಹೊಗಳುವವರದ್ದು ಕೂಡ ಒಂದು ಉದ್ದೇಶ ಎನ್ನುವುದು ಇರುತ್ತದೆ, ನಿಮ್ಮನ್ನು ನಿಂದಿಸುವವರಿಗೂ ಕೂಡ ಒಂದು ಉದ್ದೇಶ ಎನ್ನುವುದು ಇರುತ್ತದೆ. ಯಾವ ಉದ್ದೇಶ ಯಾವುದಕ್ಕಾಗಿ ಇರುತ್ತದೆ ಎನ್ನುವುದನ್ನು ನೀನು ಅರಿತುಕೊಂಡಾಗ ಮಾತ್ರ ಅವರೊಂದಿಗೆ ನೀನು ವ್ಯವಹಾರವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಒಳ್ಳೆಯತನ ಎನ್ನುವುದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ದೇವರು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ. ಒಳ್ಳೆಯತನವನ್ನು ಮೈಗೂಡಿಸಿಕೊಳ್ಳಿ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸಿ. ಕೆಡಕನ್ನು ಬಯಸುವುದಕ್ಕೆ ಅಥವಾ ಕೆಟ್ಟ ಅಂಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಯಾರೋ ಹೇಳುತ್ತಿದ್ದರು, ಈ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪ ಪುಣ್ಯಗಳನ್ನು ಬೇರೆ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗುತ್ತದೆ ಎಂದು. ಆದರೆ ಅದು ಸುಳ್ಳು. ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳನ್ನು ಇದೇ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗುತ್ತದೆ. ಅದು ಯಾವ ರೂಪದಲ್ಲಾದರೂ ಕೂಡ ಆಗಿರಬಹುದು. ಹಾಗಾಗಿಯೇ ಹೇಳುವುದು, ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬಾರದು. ಮರದಿಂದ ಕೆಳಗೆ ಬಿದ್ದಂತಹ ಹೂವು ಮತ್ತೆ ಅರಳುವುದೇ ಇಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಚಿಗುರು ಎನ್ನುವುದು ಹುಟ್ಟುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ ಎನ್ನುವುದು ತುಂಬಾ ಮುಖ್ಯವಾದಂಥದ್ದು. ಹಾಗಾಗಿ ಮುಂದಿನ ಜೀವನದ ಬಗ್ಗೆ ಯೋಚನೆಗಳನ್ನು ಮಾಡಿ. ಮುಂದೆ ಮಾಡಬೇಕಾಗಿರುವಂತಹ ಕೆಲಸದ ಬಗ್ಗೆ ಯೋಚನೆಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಅದನ್ನು ನೋಡಿ ಜೀವನದಲ್ಲಿ ಮುಂದೆ ಬರುವುದನ್ನು ನೋಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಂತರಾತ್ಮವನ್ನು ನೀವು ಎಂದಿಗೂ ಕೂಡ ಭಂಗಗೊಳಿಸುವುದಕ್ಕೆ ಹೋಗಲೇಬೇಡಿ. ಅಂತರಾತ್ಮದಲ್ಲಿ ನೀವು ಒಳ್ಳೆಯ ವಿಚಾರವನ್ನು ಹೊಂದಿದಾಗ ನಿಮ್ಮ ಹೊರಗೆ ಇರುವಂತಹ ಒಂದು ಆಲೋಚನೆಗಳು ಕೂಡ ಒಳ್ಳೆಯದಾಗಿಯೇ ಇರುತ್ತದೆ. ಸಾಧನೆಯ ಗೆಲುವು ಎನ್ನುವುದು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗೈಯ ಅದೃಷ್ಟದ ರೇಖೆಗಳಿಂದ ಬರುವುದೇ ಇಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಸಾಧನೆ ಮಾತ್ರ ನಮ್ಮ ಗುರಿಯಾಗಿ ಇರಬೇಕು. ಸಾಧನೆ ಎನ್ನುವುದು ನಮ್ಮ ಗುರಿಯಾಗಿ ಇದ್ದಾಗ ಜೀವನದಲ್ಲಿ ನಾವು ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ಮುಗಿಸಬಹುದು. ಸಾಧಕರು ಯಾವತ್ತೂ ಕೂಡ ತಮ್ಮ ಬಗ್ಗೆ ತಾವೇ ಪರಿಚಯವನ್ನು ಮಾಡಿಕೊಳ್ಳುವುದೇ ಇಲ್ಲ. ಬದಲಾಗಿ ಸಾಧನೆ ಮಾಡುವುದರ ಮೂಲಕ ಅವರ ಸಾಧನೆಯೇ ಅವರನ್ನು ಎಲ್ಲರಿಗೂ ಕೂಡ ಪರಿಚಯಿಸುವ ಹಾಗೆ ಜ್ವಾಲಾಮುಖಿಯಾಗಿ ಹೊರಗೆ ಹೊಮ್ಮುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜ್ವಾಲಾಮುಖಿಯಾಗಿರುವಂತಹ ಈ ಒಂದು ಸಾಧನೆಯನ್ನು ನೀನು ಮಾಡಿದ ಮೇಲೆ ಎಲ್ಲರೂ ಕೂಡ ಕೇಳುತ್ತಾರೆ, ಎಲ್ಲರಿಗೂ ಕೂಡ ತಿಳಿಯುತ್ತದೆ. ಆದರೆ ನೀನು ಸಾಧನೆಯನ್ನು ಮಾಡುವ ಮೊದಲು ಅನ್ಯರು ಅನೇಕ ರೀತಿಯ ಸಲ್ಲದೇ ಇರುವಂತಹ ಮಾತುಗಳನ್ನು ಆಡುತ್ತಾರೆ. ಸಮಯಕ್ಕೆ ತಕ್ಕಂತೆ ನಿನ್ನನ್ನು ಬಳಸಿಕೊಳ್ಳುವುದಕ್ಕೆ ನೋಡುತ್ತಾರೆ. ಜೀವನದಲ್ಲಿ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸಮಯಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಿಸುವವರ ಬಣ್ಣವನ್ನು ಇಂದಲ್ಲ ನಾಳೆ ಬದಲಾಗಬಹುದು. ಆದರೆ ನೈಜ ವ್ಯಕ್ತಿತ್ವ ಹೊರಬೀಳುವುದು ಖಂಡಿತವಾಗಿಯೂ ಕೂಡ ಸತ್ಯ. ಸಮಯ ಸಾಧಕರಿಗೆ ಸಮಯವೇ ತಕ್ಕ ರೀತಿಯಾಗಿರುವಂತಹ ಉತ್ತರವನ್ನು ನೀಡುವುದು. ನೆನಪಿರಲಿ, ಸಮಯ ಯಾರೊಬ್ಬರ ಸ್ವತ್ತು ಅಲ್ಲವೇ ಅಲ್ಲ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದನ್ನು ನೋಡಿ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ಸಮಯ ಎನ್ನುವುದೇ ನಿಮ್ಮ ಜೀವನವನ್ನು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕೆ ಸಾಧ್ಯವಾದೀತು. ಆದರೆ ಆ ಸಮಯವನ್ನು ನೀನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಅಷ್ಟೇ. ಎಷ್ಟೇ ಸಂಬಂಧಗಳು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಒಂಟಿ ಎಂದು ಅನಿಸಿಬಿಡುತ್ತದೆ. ಅದಕ್ಕೆ ಎಂದಿಗೂ ಕೂಡ ಎದೆಗುಂದದೆ ಜೀವನವನ್ನು ಬಂದಂತೆ ಸ್ವೀಕರಿಸುವುದನ್ನು ನೋಡಬೇಕು. ಯಾರೂ ಕೂಡ ಇಲ್ಲಿ ನಮ್ಮ ಜೀವನ ಹಾಳಾಗುತ್ತದೆ ಎಂದು ಊಹೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಇಲ್ಲಿ ನಮ್ಮ ಜೀವನದಲ್ಲಿ ಇವನು ಉದ್ಧಾರ ಆಗುತ್ತಾನೆ ಎಂದು ಹೇಳುವುದಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಒಂದು ಸಾಧ್ಯವಾಗುತ್ತದೆ, ಏನೆಂದರೆ ನಾವು ಮಾಡುತ್ತಿರುವಂತಹ ಕೆಲಸ ಪ್ರಾಮಾಣಿಕವಾಗಿ ಇರಬೇಕು. ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಮಾಡಲೇಬಾರದು.
ಹಾಗೆಯೇ ನಾವು ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ನಿಮ್ಮ ಕೆಲಸದಲ್ಲಿಯೇ ನೀವು ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ. ಜೀವನವನ್ನು ಸಾಗಿಸಲು ಬಹಳ ಹಣ ಬೇಕಾಗಿಲ್ಲ, ಆದರೆ ಬೇರೆಯವರನ್ನು ನೋಡಿ ಜೀವನವನ್ನು ಸಾಗಿಸುವುದಕ್ಕೆ ಹೊರಟರೆ ಎಷ್ಟೇ ಹಣ ಇದ್ದರೂ ಕೂಡ ಸಾಕಾಗುವುದೇ ಇಲ್ಲ. ಜೀವನದಲ್ಲಿ ನಮ್ಮ ಹಾಸಿಗೆ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟೇ ಕಾಲನ್ನು ಚಾಚಬೇಕು. ಹಾಸಿಗೆಗೆ ಮೀರಿ ಕಾಲನ್ನು ಚಾಚುವುದಕ್ಕೆ ಹೋದರೆ ನಮ್ಮ ಕಾಲು ಎನ್ನುವುದು ನೆಲಕ್ಕೆ ತಾಕುತ್ತದೆ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವಂತಹ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವಂತಹ ಶತ್ರುಗಳೇ ಉತ್ತಮರು ಎನ್ನುವುದನ್ನು ಮರೆಯಲೇಬೇಡಿ. ಶತ್ರುಗಳನ್ನು ಕೆಲವೊಮ್ಮೆ ನಂಬಿಬಿಡಬಹುದು, ಆದರೆ ಶತ್ರುತ್ವವನ್ನು ಮರೆಮಾಚಿ ಒಳ್ಳೆಯತನದಲ್ಲಿ ನಟಿಸುತ್ತಿರುವಂತಹ, ನಟನೆಯಿಂದ ಕೂಡಿರುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ. ನೀವು ಮಾಡುತ್ತಿರುವಂತಹ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು, ಬೇರೆಯವರನ್ನು ತೃಪ್ತಿಪಡಿಸುವಂತಹ ಅಗತ್ಯವೇ ಇರುವುದಿಲ್ಲ. ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಮಾಡುವಂತಹ ಕೆಲಸ ನಿಮ್ಮ ಜೀವನಕ್ಕೆ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಯಾವ ವ್ಯಕ್ತಿ ಬಂದು ನಿಮ್ಮನ್ನು ಅನವಶ್ಯಕವಾಗಿ ಇಲ್ಲ ಸಲ್ಲದೇ ಇರುವಂತಹ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ಕೂಡ ಯಾವುದಕ್ಕೂ ಕೂಡ ನೀವು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಕೂಡ ಸಮಯ ಕಾಲ ಎನ್ನುವುದು ಉತ್ತರವನ್ನು ಕಲಿಸುತ್ತದೆ. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರ ಕೃಪೆಗೆ ಪಾತ್ರರಾಗಿ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ತಪ್ಪದೇ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.